ಮೇಲ್ಮುಖ ಆಕಾಶವಾಗಿ ಅಪ್ ಮೇಲೆ ಉಸಿರು ತೆಗೆದುಕೊಂಡು ಮೇಂಟೈನ್ 1 ಲೇ ಸಂಜೀವನ್ ಹಿಂದೆ 2 3 4 5 6 7 8 9 10 ಲ್ಯಾಕ್ಸ್. ಅಲ್ಲಿ 9 ಪಾಯಿಂಟ್ಸ್ ಭಾಳ ಮಾತಾಡ್ತಾ ಇದ್ದೀವಿ, ಬಂದ್ರೆ ಎಲ್ಬಮ್ ರೀತಿದ್ದು ಈಗ ಅಲ್ಲಿ ಮೂಲೆ ಕತಾರಲ್ಲಿ ಹಿಂದೆ
ತೆಗೆದುಕೊಳ್ಳಿ. ನೋಡ್ರಿ, ಬಂದಷ್ಟು ಮಾಡ್ರ, ಮಾತಾಡಬೇಡಿ. 10, 9, 8, 7, 6, 5, 4, 3, 2, 1, 0. ರಿಲ್ಯಾಕ್ಸ್. ನೀವು ಹೇಳ್ಬೇಡಿ. ಪೂರ್ಣ ಎಡಗಾಲು ಮೊಂಡೆಯ ಮೇಲ್ಭಾಗದಲ್ಲಿ. ಮೇಂಟೈನ್ ಬಾಡಿ ಬ್ಯಾಲೆನ್ಸ್. ಕಾನ್ಸಂಟ್ರೇಟ್ ದಿ ಮೈಂಡ್. ಒಂದು ವಸ್ತುವನ್ನು ನೀವು ಎಲ್ಲರೂ ಕೂಡ ಸ್ಟೇಜ್ ನೋಡಿ ಮೈಂಡ್ ಕಾನ್ಸಂಟ್ರೇಷನ್ ಬರುತ್ತೆ. ಅಲ್ಲದಿಲ್ಲ ನೋಡಿದ್ರೆ ಮೈಂಡ್ ಫ್ಲಕ್ಚುಯೇಟ್ ಆಗಿ ಬ್ಯಾಲೆನ್ಸ್ ಸಿಗಲ್ಲ. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಸ್ಲೋಲಿ ಬರಬೇಕು, ಸ್ಪೀಡ್ ಆಗಿ ಕೂಡ. ಸದೃಢರಾದಾಗ ಮಾತ್ರ ಸದೃಢ ಭಾರತ ಆಗ್ತದೆ. ನಾವು ನೀವೆಲ್ಲರೂ ಕೂಡ ಆರೋಗ್ಯಯುತವಾಗಿ ಇಂದಿನ ಒಂದು ಆಹಾರ ಪದ್ಧತಿ ನಮಗೆ ರೋಗಗಳನ್ನು ಕೊಡ್ತಾ ಇವೆ. ಯೋಗಾಭ್ಯಾಸದ ಜೊತೆಗೆ ನಾವು ಉತ್ತಮ ಆಹಾರ ಪದ್ಧತಿಯೊಂದಿಗೆ ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಯೋಗಾಭ್ಯಾಸ ನಮ್ಮ ನಿತ್ಯ ಜೀವನದಲ್ಲಿ ಸಹಾಯಕಾರಿ ಆಗ್ತದೆ. ಓಕೆ, ಮುಂದಿನ ಮತ್ತೊಂದು ನಿಂತು ಮಾಡುವಂಥ ಆಸನವನ್ನು ಅಭ್ಯಾಸ ಮಾಡೋಣ. ನೀವು ಫಸ್ಟ್ ಓಕೆ, ಈಗ ನೀವು ನೋಡ್ಕೊಳ್ಳಿ. ನೋಡಿದ ನಂತರದಲ್ಲಿ ಎಲ್ಲರೂ ಕೂಡ ನನ್ನೊಟ್ಟಿಗೆ ಅಭ್ಯಾಸ ಮಾಡಿ. ಫಸ್ಟ್ ನೋಡ್ಕೊಳ್ರಿ. ನಂತರದಲ್ಲಿ ಮತ್ತೊಂದು ಆಸನ ನಟರಾಜ ಆಸನ. ಇದನ್ನೇನಿಲ್ಲ, ಜಾಗ ಇಲ್ಲ ಅಂತ ಇನ್ನೊಂದು ವೀರಭದ್ರಾಸನ ಮಾಡಿಸಿಲ್ಲ. ಈ ಥರ ನಿಮ್ಮ ಬಾಡಿಯನ್ನು ಹಿಂದೆ ಒಂದು ಲೆಗ್ಗಿನ ಮೇಲೆ ನಿಂತ್ಕೊಂಡು ಅಲ್ಲೇ ಕಾಲನ್ನು ಮಡಚಬೇಕು. ಇಲ್ಲಿಲ್ಲ, ಬೆಂಡ್ ಆಗಿದ್ರು ಕೂಡ ಸಿಂಗಲ್ ಲೆಗ್ ಮೇಲೆ ಹಿಂಗೆ ಹಿಡ್ಕೊಂಡು ಕೈಯಿಂದ ಮೇಲೆ ನಮಸ್ಕಾರ ಚಿನ್ಮುದ್ರದಲ್ಲಿ ಬರಬೇಕು. ಹಿಂಗಿರ್ಬೇಕು. ಇನ್ನು ಹೆಚ್ಚಿನ ಒಂದು ಇದ್ರ ಮೂಲಕವಾಗಿ ಇದನ್ನ ಹಿಂಗೆ ಬೆಂಡ್ ಮಾಡಿ ಹಿಂದೆ ತರ್ತಾರೆ. ಅಲ್ಲಿ ನಿಮಗೆ ಪ್ರಾರಂಭಿಕ ಅಂತ ಆಗಿರೋದ್ರಿಂದ ಇಷ್ಟಕ್ಕೆ ಸಿಂಗಲ್ ಲೆಗ್. ಎಸ್, ಓಕೆ. ಪೊಸಿಷನ್ ಈ ಕಡೆಗೆ ಹಿಂಗೆ ನಿಂತ್ಕೊಂಡಿದ್ದೀರಲ್ಲ, ಈ ಕಡೆಗೆ ಕಾಲನ್ನ ನಿಂತ್ಕೊಳ್ಳಿ. ಮೇಲೆ ಕೈಗೆ ಚಿನ್ಮುದ್ರದಲ್ಲಿರಲಿ. ಕಾನ್ಸಂಟ್ರೇಟ್. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಸ್ಲೋಲಿ. ಅಪೋಸಿಟ್ ಬಲಗಾಲ ಎಡಗಾಲ. ಮೇಂಟೈನ್. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಹೋಗೋಣ. ಸಿಟ್ಟಿಂಗ್ ಪೊಸಿಷನ್. ನೋಡ್ತಿರ್ಬೇಕಾಗ ವಜ್ರಾಸನ ನೆಲ ಇರೋದ್ರಿಂದ ಆಗಿಲ್ಲ ಅಂದ್ರೆ ಸುಖಾಸನಕ್ಕೆ ಹೋಗಿ. ಈಗ ಕುಳಿತು ಮಾಡುವಂಥ ಆಸನ ಮೊದಲು ನೋಡ್ಕೊಳ್ಳಿ. ಫಸ್ಟ್ ನೋಡ್ಕೊಳ್ಳಿ. ಕಾಲನ್ನು ಮಾಡ್ಕೊಳ್ಳಿ. ಗೋಮುಖಾಸನ ಮಾಡೋಣ. ಬಲಗಾಲ ಕೆಳಗಡೆ, ಎಡಗಾಲಿನ ಮೇಲೆ ಬರುತ್ತೆ. ನಿಮ್ಮ ಒಂದು ಬೆನ್ನಿನ ಬದಿಯಲ್ಲಿ ಈ ಥರ ಕ್ರಿಯೆ ಲಾಕ್ ಮಾಡಿ. 1, 2, 3, 4, 5, 6, 7, 8, 9, 10. ಹಾಗೆ ಅದನ್ನು ಕೂಡ ಹೀಗೆ ಅಪೋಸಿಷನ್ ಮಾಡಿ ಆಲ್ಟರ್ನೇಟಿವ್ಲಿ. ಈಗ ಬಲಗೈ ಬೆನ್ನಿನ ಬರುತ್ತೆ, ಎಡಗೈ ಬೆನ್ನಿ ಲಾಕ್ ಮಾಡಿ. 1, 2, 3, 4. ಮಾತಾಡಿದ್ರೆ ಯೋಗ. ಪಶ್ಚಿಮೋತ್ತಾಸನ ಮಾಡೋದಕ್ಕಿಂತ ಪೂರ್ವದಲ್ಲಿ ಕೆಲವೊಂದು ನಮ್ಮ ಒಂದು ಸೊಂಟದ ಭಾಗ ಮತ್ತೆ ಹೊಟ್ಟೆಯ ಭಾಗ ಸೆಲ್ ಮಾಡ್ಕೊಳ್ಳಿ. ಕೈಯಲ್ಲಿ ಈ ಥರ ಇಟ್ಕೊಳ್ಳಿ. ಅಲ್ಲಿ ನಿಮ್ದು ನೆಲ ಮೇಲೆ ಬರ್ತದೆ, ಸ್ವಲ್ಪ ಇಷ್ಟ ತಗೊಳ್ಳಿ. ಕೈ ಪೂರ ಒಂದು ನೋಡ್ಕೊಳ್ಳಲ್ಲ, ಈ ಥರ ಬರ್ಬೇಕು. ಹಿಂಗದ ಈ ಥರ ಬೀಸೋದು ಥರ ಬೀಸೋದು ಬೀಸೋದು ಬೀವಾಳ. ತಾವೆರಡು ರೊಟ್ಟೆ ಸೀಮೆಗೆ ಕನ್ಯಾಕೆ ಕೊಟ್ಟೆಯವ್ವ. ಮುಂದಿನ ಆಸನ ಯಾವುದಂದ್ರೆ ಬಹಳ ಸರಳವಾಗಿರ್ತಕ್ಕಂಥದ್ದು. ಮತ್ತೆ ಇಟ್ಕೊಳ್ಳಿ.
ಬಟ್ಟೆಯನ್ನು ಕ್ರಾಸ್ ನೋಡಪ್ಪ ಮಾಡ್ರಿ ಅಪ್ಪಾಜಿ ಯಾವ ಕಾಲು ಇರ್ತದೆ ಅದು ಹೊರಭಾಗದಲ್ಲಿ ಯೂಸ್ ಮಾಡಿ ಬೆನ್ನಿನಿಂದ ಟರ್ನಿಂಗ್ ಯುವರ್ ಟ್ರೈಕ್ ಮಂಡ ತಿರ್ಸಿ ಹಿಂದೆ ನೋಡಿ 1 2 3 4 5 6 7 8 9 10 ರಿಲ್ಯಾಕ್ಸ್ ಮಾಡಬಾರ್ದು ಸರಳವಾಗಿ ಒಂದು ದೀಪಾಸನ ಮಾಡಿ ಪೂರ್ಣ ಮೇಲಿದ ಕೈನ ಬೆನ್ಮೂಳೆ ನೇರವಾಗಿರಲಿ ನೋಡಿರಲಿ ನೇರವಾಗಿರಲಿ ನೋಡ್ರಿ ಈ ಕಡೆ ಎರಡು ರಟ್ಟಿಗಳ ಕಿವಿತಾಗಲಿ ಕಣ್ಮುಚ್ಚಿ ಯೋಗ ಮಾಡುವ ಸುಯೋಗ್ಯರಾಗುವ ಭಾಗ್ಯವಂತರಾಗಿ ನಾವು ಆರೋಗ್ಯ ಪಡೆಯುವ ತಲೆ ಮೇಲೆ ಕೈ ಬರಲಿ ತರ ರಾಷ್ಟ್ರದ ಯೋಗಿಗಳಾಗೋಣ ಮಾಡುವ ಭಾರತದ ಧ್ಯಾನ ಹಳ್ಳಿ ಹಳ್ಳಿಗೂ ತೆರಳೋಣ ಯೋಗ ಪ್ರಸಾರವ ಮಾಡೋಣ ಮನೆ ಮನದಲ್ಲೂ ಶಾಂತಿಯ ತುಂಬುತ್ತಾ ಯೋಗ ಪ್ರಸಾರವ ಮಾಡೋಣ ಮೇಲೆ ರಿಲ್ಯಾಕ್ಸ್ ಮಾಡಿ ಸೊಂಟ ನೇರವಾಗಿರಲಿ ಈಗ ಧ್ಯಾನ ಸ್ಥಿತಿ ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಳ್ಳಿ ಕಣ್ಮುಚ್ಚಿ ಕೈಗಳು ನೋಡಿ ಇಲ್ಲಿ ಯೋಗ ಮುದ್ರೆ ಪ್ರಾಣಾಯಾಮ ಬಂಧ ಕ್ರಿಯೆಗಳು ಇವು ಯೋಗದ ಭಾಗಗಳು. ಪತಂಜಲಿ ಮುನಿಗಳು ಬರೆದಂತಹ 195 ಯೋಗ ಸೂತ್ರಗಳಲ್ಲಿ ಅಷ್ಟಾಂಗ ಯೋಗ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ದೀಸ್ ಆರ್ ಆಲ್ ದಿ 8 ಲಿಮ್ಸ್ನಲ್ಲಿ ಪ್ರಾಣಾಯಾಮ ಬಹಳವಾಗಿ ನಮ್ಮ ಬ್ರೀತಿಂಗ್ ಪ್ರೊಸೆಸ್ಗೆ ಬಂದಂಥದ್ದು. ಮೆಡಿಟೇಷನ್, ಧ್ಯಾನ ನಮ್ಮ ಮನಸ್ಸಿನ ಏಕಾಗ್ರತೆಗಿರುವಂಥದ್ದು. ಇವನ್ನು ನಾವು ಸಂಪೂರ್ಣವಾಗಿ ಏಕತಾಭಾವದಿಂದ ಕಾನ್ಸಂಟ್ರೇಟ್ ಆಗಿಟ್ಕೊಂಡು ಮನಸ್ಸನ್ನು ಹರಿದಾಡುವ ಮನಸ್ಸು ಕಾನ್ಸಂಟ್ರೇಟಿಗೆ ಬರಬೇಕು. ಬೆನ್ಮೂಳೆ ನೇರವಾಗಿರಲಿ. ಪ್ರಾಣಾಯಾಮದ ನಂತರ ಧ್ಯಾನ ಮಾಡೋಣ. ಪ್ರಾಣಾಯಾಮದಲ್ಲಿ ಬಹುಮುಖ್ಯವಾಗಿ ನಮ್ಮ ಒಂದು ಎಡ ಮತ್ತು ಬಲ ಮೂಗಿನವರಳೆ ಸಡಿಲ ಆಗಬೇಕು. ಆ ಒಂದು ಬ್ರೀತ್ ಇನ್ ಪೂರಕ ಒಳಗಡೆ, ಬ್ರೀತ್ ಔಟ್ ರೇಚಕ, ಬ್ರೀತ್ ಹೋಲ್ಡ್ ಕೇಳಿದೆ ಆಮೇಲೆ ಮಾಡೋಣ. ಬ್ರೀತ್ ಹೋಲ್ಡ್ ಉಸಿರನ್ನ ನಮ್ಮ ಲಂಗ್ಸ್ಗಳಲ್ಲಿ ಸೇವ್ ಮಾಡಿ ಇಟ್ಕೊಳ್ಳುವಂಥದ್ದು. ಇನ್ಸೈಡ್ ಅಂತರ್ಕುಂಭಕ, ಸ್ಟಮಕ್ನಲ್ಲಿ ಬಾಹ್ಯ ಕುಂಭಕದಲ್ಲಿ ಹೋಲ್ಡಿಂಗ್ ಮಾಡಿರುವಂಥದ್ದು. ಇವು ಪ್ರಾಣಾಯಾಮ ಮಾಡುವಾಗ ಅನುಸರಿಸುವಂತಹ ಯೋಗಿಕ್ ಬ್ರೀತಿಂಗ್ ಟೆಕ್ನಿಕ್ಸ್. ಇವುಗಳನ್ನು ಮಾತ್ರ ನಾವು ಮಾಡಿದಾಗ ಪ್ರಾಣಾಯಾಮ ಸಕ್ಸಸ್ ಆಗ್ತದೆ. ಸುಮ್ಮನೆ ಎಲ್ಲೇ ನೋಡ್ಕೊಂತ ಹಿಂಗೆ ಹೊಟ್ಟೆ ಅಳಿಗಡಿಸಿ ಮೂಗಳ್ಳಡಿಸಿ ಹಿಂಗೆ ಮಾಡಿದರೆ ಅದು ಪ್ರಾಣಾಯಾಮ ಆಗಲ್ಲ. ಪೂರ್ಣ ನಾವು ಕಾನ್ಸಂಟ್ರೇಟ್ ಇರಬೇಕು, ಬ್ರೀತ್ ಕಂಪ್ಲೀಟ್ ಆಗಿ. ಓಕೆ, ಈಗ ಮಾಡೋಣ. ಫಸ್ಟು ಎಡ ಮೂಗಿನ ಒಳ್ಳೆಯಿಂದ ವೇಗವಾಗಿ ಉಸಿರು ತಗೊಂಡು ಬಿಡೋಣ. ಒಂದು ನಾಡಿಯಿಂದ ಭಸ್ತ್ರಿಕಾ ಮಾಡ್ದಂಗೆ ಅದು ಆಗ್ತದೆ. ಆಮೇಲೆ 2 ನಾಡಿ ಮೂಲಕ ಮಾಡೋಣ. ಓಕೆ, ಉಸಿರು ತೆಗೆದುಕೊಳ್ಳಿ.
ಕೂಡಾಗಿ ಎತ್ತಬೇಕು, ಹಿಂಗೆ ಬಿಡಬೇಕು. ಹ್ಯಾಂಡ್ ಚೇಂಜ್, ಬಲಗೈ. ಓಕೆ, ನೆಕ್ಸ್ಟ್ ಚೇಂಜ್. ಅದು ಹೋಗುತ್ತೆ. ನೋಡಿ ಇಲ್ಲಿ ನಮ್ಮ ಅನುಲೋಮ ವಿಲೋಮ ಪ್ರಾಣಾಯಾಮ ಭಸ್ತ್ರಿಕಾ ಕಪಾಲಭಾತಿ ಜ್ವರ, ನೆಗಡಿ, ಕೆಮ್ಮನ್ನು ಕಂಟ್ರೋಲ್ ಮಾಡ್ತದೆ ವಿತೌಟ್ ಎನಿ ಮೆಡಿಸಿನ್. ಈಗ ಬೋತ್ ಹ್ಯಾಂಡ್ಸ್ ಭಸ್ತ್ರಿಕಾದಲ್ಲಿ ಅಪ್. ರಿಲ್ಯಾಕ್ಸ್, ಬಿಡಿ. ಈಗ ಈಗ ಕ್ಲೋಸ್ ಯುವರ್ ಐಸ್. ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಬೇಕು. ಕಣ್ಣು ಮುಚ್ಚಿ. ಎಲ್ಲರಿಗೂ ಗೊತ್ತೇ ಇದೆ, ನಾನೊಂದು ಮ್ಯೂಸಿಕ್ ಹಾಕ್ತೀನಿ. ಆ ಮ್ಯೂಸಿಕನ್ನು ಕೇಳ್ತಾ ಫ್ಲೂಯೆಂಟ್ ಮ್ಯೂಸಿಕ್ನಲ್ಲಿ ಪೂರ್ಣ ನಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಿರ್ಬೇಕು. ಮೈಂಡ್ ಕಾನ್ಸಂಟ್ರೇಟ್ ಇರಬೇಕು. ಈ ಕೇಳಿ, ಇದಕ್ಕೆ ನಾವು ವಿಷ್ಣು ಮುದ್ರಾ ಅಂತ ಕರಿತೇವೆ. ಹೆಬ್ಬೆರಳನ್ನ ಬಲ ಮೂಗಿನ ಒಳೆ ಮೇಲೆ ಇಟ್ಟು ಎಡ ಮೂಗಿನ ಒಳೆಯಿಂದ ಸುದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡು ಬಿಡುವಾಗ ಕೂಡ ಅಷ್ಟೇ 1:1 ರೇಷಿಯೋದಲ್ಲಿ ನಿಧಾನಕ್ಕೆ ಬಲವಾಗ ಒರಳೆ ಮೂಲಕ ಉಸಿರು ಹೊರಗೆ ಹಾಕಬೇಕು. 4 ಟೈಮ್ಸ್ ಎಡಕ್ಕೆ ಬಲಕ್ಕೆ ತಗೊಂಡು ಬಿಡಿ. ಅದು ವಿತ್ ಮ್ಯೂಸಿಕ್ನಲ್ಲಿ ಕಾನ್ಸಂಟ್ರೇಟ್ ಇರಲಿ. ಕಣ್ಣು ಮುಚ್ಚಬೇಕು, ಕಡ್ಡಾಯವಾಗಿ ಕಣ್ಣು ಮುಚ್ಚಲೇಬೇಕಿರಲಿ. ಪೂರ್ಣ ನಮ್ಮ ಹೊಟ್ಟೆ ಭಾಗವನ್ನ ಸ್ಟಮಕ್ಕನ್ನು ಹಿಂದೆ ಮುಂದೆ ತಿಳ್ಕೊಂತ ಮಾಡಿ. ನೋಡಿ ಹೇಳಿ, ಈ ಒಂದು ಬ್ರಾಹ್ಮರಿ ಮತ್ತೆ ಕಪಾಲಭಾತಿ ಏನಿದಾವಲ್ಲ, ಇವೆರಡೂ ಕೂಡ ಸಂಪೂರ್ಣವಾಗಿ ನಮ್ಮ ಒಂದು ಇದು ಮೈಂಡಿಗೆ ಬರುತ್ತೆ. ಬ್ರಾಹ್ಮರಿ ಈ ಭಸ್ತ್ರಿಕಾ ಮಾಡಿದಾಗ ನಮ್ಮ ಒಂದು ಲಂಚ್ಗಳು ಇದಾಗ್ತದೆ. ಕಪಾಲಭಾತಿ ಬ್ರೈನ್, ಶೈನ್ ಮತ್ತೆ ಹೃದಯ. ಯಾವಾಗ ನೀವು ಪೂರ್ಣ ಹಿಂಗೆ ಮಾಡ್ತಾ ಹೋಗ್ತೀರಿ, ಸ್ಟಿಮ್ಯುಲೇಟ್ ಮಾಡ್ದಂಗಿಲ್ಲ, ಅಕುಂಚನ ಮತ್ತು ಸಂಕುಂಚನದ ಮೂಲಕ ಹೃದಯದಲ್ಲಿರುವಂಥ ರಕ್ತ ಸಂಪೂರ್ಣವಾಗಿ ಸಿಸ್ಟಾಲಿಕ್ ಅಂಡ್ ಡಯಾಸ್ಟಾಲಿಕ್ ಲಬ್ ಹೃದಯ ಬಡಿವಾಗಿ ಏನಾಗ್ತದೆ, ಶುದ್ಧ ರಕ್ತವನ್ನು ಸಪ್ಲೈ ಮಾಡ್ತಾ ಹೋಗ್ತದೆ. ಭಾಳ ಕಾನ್ಸಂಟ್ರೇಟ್ ಇಟ್ಟು ಸಂಪೂರ್ಣವಾಗಿ ಇದು ಮಾಡ್ತಾ ಹೋಗಿ. ಫಸ್ಟು ಹೇಳಲಿ ನಂತರ ಮಾಡೋಣ, ಬ್ರಾಹ್ಮರಿ ನಂತರ ಮಾಡೋಣ. ಅದು ಮೈಂಡ್ ಕಾನ್ಸಂಟ್ರೇಷನ್ಗೆ ಬರ್ತದೆ. ನಮ್ಮ ಹೃದಯ ಭಾಗಕ್ಕೆ ಬರೋದ್ರಿಂದ ಕಪಾಲಭಾತಿ ಮಾಡೋಣ. ಬೆನ್ಮೂಳೆ ನೇರ ಇರಲಿ, ನೆಟ್ಟಿಗಿರಲಿ, ಬೆನ್ಮೂಳೆ ನೇರ ಇರಲಿ. ಸ್ಟಾರ್ಟ್. ಓನ್ಲಿ ಫಾರ್ ಎಕ್ಸಲೇಷನ್. ಉಸಿರು ಹೊರಗೆ ಹಾಕಿ ಇಲ್ಲಿ ಒಮ್ಮೆ ನೋಡ್ಕೊಳ್ಳಿ, ಆ ನಂತರ ನೀವು ಮಾಡಿ. ನೋಡಿರಲಿ, ಬಾಡಿಯನ್ನು ಸೇಕ್ ಮಾಡಬೇಡಿ, ಓನ್ಲಿ ಹೊಟ್ಟೆ ಹೊಟ್ಟೆ ಹೊಟ್ಟೆ.
ಕಣ್ಮುಚ್ಚು. ದೀರ್ಘ ಉಸಿರೊಳಗೆ ತಿಳ್ಕೊಳ್ಳಿ. ಯಾರು ಬರೀ ಓಕೆ, ಪೂರ್ಣ ಮನಸ್ಸನ್ನು ಕೇಂದ್ರೀಕರಣ ಮಾಡ್ಕೊಳ್ಳಿ. ಓಕೆ, ನಂತರದಲ್ಲಿ ಈಗ ಮನಸ್ಸಿನ ಶಾಂತಿ. ಮಕ್ಕಳಿಗೆ ಮೆಮೊರಿ ಪವರ್ ಇಂಪ್ಲಿಮೆಂಟ್ ಆಗಲಿಕ್ಕೆ, ಕಾನ್ಸಂಟ್ರೇಷನ್ ಬರಲಿಕ್ಕೆ ಭಾಳ ನಮಗೆ ಏನಪ್ಪ ಹೆಲ್ಪ್ ಅಂದರೆ ಭ್ರಾಮರಿ ಪ್ರಾಣಾಯಾಮ ಬಹಳ ಹೆಲ್ಪ್. ಆಲ್ರೆಡಿ ಪ್ರತಿ ಶನಿವಾರನೂ ಕೂಡ ನೀವು ಅಭ್ಯಾಸ ಮಾಡಿದ್ದೀರಿ ಮತ್ತು ಯೋಗ ಡೇದಾಗ ಮಾಡಿದ್ದೀರಿ. ಎಲ್ಲರೂ ಕೂಡ ದುಂಬಿಯ ಜೈಂಕಾರದ ಶಬ್ದದ ಹಾಗೆ ಕಿವಿಗಳಿಗೆ ಬೆರಳು ಹಾಕಿ ಕಣ್ಗಳ ಮುಂದೆ ಇಟ್ಕೊಳ್ಳಿ. ಸುದೀರ್ಘವಾಗಿ ದುಂಬಿಯ ಶಬ್ದವನ್ನು ಮಾಡ್ತಾ ಹೋಗಿ. ಓಕೆ, ರಿಲ್ಯಾಕ್ಸ್. ಕೈ ಬಿಡಿ, ಸ್ಲೋಲಿ ಕೈ ಬಿಡಿ. 5 to 6 ಟೈಮ್ಸ್ ಮುಮ್ಮೆದುಳು. ಯಾರು ಕಣ್ಣು ತೆರೆಯಂಗಿಲ್ಲ ಹಾಗೆ ನೇರ ಕುತ್ಕೋಬೇಕು ನೋಡಿ. ಹಿಮ್ಮೆದುಳು, ಮಧ್ಯ ಮೆದುಳು, ಮುಮ್ಮೆದುಳು. ಈ ಮುಂದಿನ ಮೆದುಳಿನ ಭಾಗಕ್ಕೆ ವೈಬ್ರೇಷನ್ ಆಗೋದ್ರ ಮೂಲಕ ನಮ್ಮ ನ್ಯೂರಾನ್ಸ್ಗಳು ಆಕ್ಟಿವೇಟ್ ಆಗ್ತವೆ. ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ. ಮಕ್ಕಳಿಗೆ ಓದುವಂಥ ಆಸಕ್ತಿ ಬೆಳೀತದೆ. ಈ ಕೊನೆಯದಾಗಿ ಧ್ಯಾನ, ಮೆಡಿಟೇಷನ್. ಓಕೆ, ನೀವೆಲ್ಲ ಕುತ್ಕೊಳ್ರಿ. ಈಗ ಲೀಡರ್ಸ್ ಎಲ್ಲ ಕುತ್ಕೊಳ್ಳಿ. ಮನಸ್ಸು, ಈ ಸದೃಢ ಮನಸ್ಸು ಬರಬೇಕಾದಾಗ ಮಾತ್ರ ಕಾನ್ಸಂಟ್ರೇಟ್ ಆಗಿ ಮೈಂಡು ಡೆವಲಪ್ ಆಗ್ತದೆ. ಸಂಪೂರ್ಣವಾಗಿ ಕಾನ್ಸಂಟ್ರೇಟ್ ಇರಿ. ಸರ್ 1 ನಿಮಿಷ, ಯಾರು ಸ್ವಲ್ಪ ನಗರ ಕಡಿಮೆ ಮಾಡಿ ಸರ್. ಮಾಡಿ 5 ನಿಮಿಷ. ಆ ಧ್ಯಾನವನ್ನು ಮಾಡಿದಾಗ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಹರಿದಾಡುವಂಥ ಮನಸ್ಸು ಯಾವ ರೀತಿಯಾಗಿ ಕಾನ್ಸಂಟ್ರೇಟ್ ಆಗುತ್ತೆ. ಆ ಕಾನ್ಸಂಟ್ರೇಟ್ ಮೈಂಡ್ನಲ್ಲಿ ಅನೇಕ ರೀತಿಯಾದಂಥ ರೋಗಗಳನ್ನು ನಿವಾರಿಸ್ತಕ್ಕಂಥ ಶಕ್ತಿ ಇದೆ. ಯಾರಿಗೆ ಮಾನಸಿಕ ಒತ್ತಡ ಬರ್ತದೆ ಅವರು ಎಲ್ಲ ರೀತಿಯಾದಂಥ ಸಂಕಷ್ಟಗಳು ದೂರ ಆಗ್ತದೆ. ಮನಸ್ಸು ಸಂಪೂರ್ಣವಾಗಿ ಖುಷಿ ಇದ್ದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಸಮಸ್ಯೆಗಳನ್ನು ನಾವೇ ತಂದುಕೊಳ್ತೇವೆ. ಆ ಸಮಸ್ಯೆಗೆ ಪರಿಹಾರವನ್ನು ಕೂಡ ನಾವೇ ತಂದುಕೊಳ್ಬೇಕು. ಅಂದಾಗ ಮಾತ್ರ ನಾವು ಉತ್ತಮ ಜೀವನ ಶೈಲಿಯೊಂದಿಗೆ ಹೋಗಲಿಕ್ಕೆ ಸಾಧ್ಯತೆ ಇರ್ತದೆ. ಮನುಷ್ಯನಿಗೆ, ವಿದ್ಯಾರ್ಥಿಗಾಗ್ಬೋದು, ಶಿಕ್ಷಕರಿಗಾಗ್ಬೋದು, ಜನಸಾಮಾನ್ಯರಿಗಾಗ್ಬೋದು, ಎಲ್ಲರಿಗೂ ಕೂಡ ಸಮಸ್ಯೆಗಳು ಬರ್ತದೆ. ಆ ಸಮಸ್ಯೆಗಳನ್ನು ನಾವು ಹೇಗೆ ನಿವಾರಿಸಿಕೊಳ್ಳಬೇಕು, ಅದಕ್ಕೆ ಸೂಕ್ತವಾದಂಥ ಮಾರ್ಗಗಳು ಏನು, ಈ ದಿಶೆಯೆಡೆಗೆ ನಾವು ಚಿಂತನೆ ಮಾಡಬೇಕು. ಸಮಸ್ಯೆ ಬಂತು ಅಂತೇಳಿ ನಾವು ಅಧೋಗತಿನಲ್ಲಿ ಚಿಂತಿಸ್ತಾ ಕೂಡಬಾರ್ದು. ಚಿಂತೆ ಮನುಷ್ಯನನ್ನು ಕೊನೆಗೊಂದು ದಿನ ಚಿತೆಗೆ ಒಯ್ತಿದೆ. ಚಿಂತೆಯ ನಡುಗಿನ ಒಂದು ಶೂನ್ಯ ತೆಗೆದ್ರೆ ಚಿತೆ. ಆದರೆ ಕೊರಗುವಂಥ ಮನುಷ್ಯ ಕರ್ರಗಾಗಿ ಹೋಗ್ತಾನೆ, ಅಂದರೆ ಸುಟ್ಟು ಹೋಗ್ತಾನೆ. ಹಾಗಾಗಿ ಯಾವತ್ತೂ ಕೂಡ ನಾವು ಮನಸ್ಸನ್ನು ಗಟ್ಟಿಗೊಳಿಸ್ಕೊಳ್ಬೇಕು. ಸದೃಢ ಭಾರತ, ಸದೃಢ ಮನಸ್ಸು ಯಾಕೆ ಇದು ಬೇಕು ಅಂದರೆ ಇವತ್ತಿನ ದಿನಮಾನದಲ್ಲಿ ಮಾನಸಿಕ ಚಂಚಲತೆ ಹೆಚ್ಚಾಗಿದೆ. ಆ ಮಾನಸಿಕ ಚಂಚಲತೆಯನ್ನು ದೂರ ಮಾಡಿ ನಮ್ಮ ಏಕಾಗ್ರ ಮನಸ್ಸನ್ನು ಪಡ್ಕೊಳ್ಬೇಕಾದ್ರೆ ಸಂಪೂರ್ಣವಾಗಿ ನೀವೆಲ್ಲರೂ ಕೂಡ ದಿನನಿತ್ಯವೂ ಕೂಡ ಈ ಮೆಡಿಟೇಷನ್ ಧ್ಯಾನವನ್ನು ಮಿನಿಮಮ್ 4 ರಿಂದ 5 ನಿಮಿಷಗಳ ಕಾಲ ಮನೆಯಲ್ಲಿ ಅಭ್ಯಾಸ ಮಾಡಿದರೆ ನೀವು ಮನಸ್ಸು ಒಗ್ಗೂಡುತ್ತದೆ, ಓದಲಿಕ್ಕೆ ಕಾನ್ಸಂಟ್ರೇಷನ್ ಬರ್ತದೆ. ಧ್ಯಾನದಿಂದ ಜ್ಞಾನಿಗಳಾಗ್ತೀರಿ. ಧ್ಯಾನ ಮನುಷ್ಯನನ್ನು ಜ್ಞಾನವಂತನನ್ನಾಗಿ ಮಾಡ್ತಾರೆ. ಯಾರು ತದೇಕ ಚಿತ್ತದಿಂದ ಕುರಿತು ಚಿಂತನೆ ಮಾಡ್ತಾ ಧ್ಯಾನ ಮಾಡ್ತೀರಿ, ಆ ವಿಷಯದ ಪರಿಪೂರ್ಣ ಜ್ಞಾನ, ಆ ವಿಷಯದ ಸಂಪೂರ್ಣ ಅರ್ಥೈಸಿಕೊಳ್ಳುವಿಕೆ, ಆ ವಿಷಯದ ಬಗ್ಗೆ ಪರಿಪೂರ್ಣವಾಗಿರ್ತಕ್ಕಂತಹ ಅಂತಿಮವಾಗಿರ್ತಕ್ಕಂಥ ಒಂದು ಫಲಿತಾಂಶ ನಿಮ್ಮಿಂದ ಹೊರಬರುತ್ತದೆ. ಓದಿದ ವಿದ್ಯಾರ್ಥಿ ಓದಿದನ್ನ ಸಂಪೂರ್ಣವಾಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಡೆವಲಪ್ ಆಗ್ತದೆ. ಧ್ಯಾನದಿಂದ ನಮ್ಮ ಮನಸ್ಸು
ಬಹಳ ಅನುಕೂಲ ಆಗ್ತದೆ. ಈಗ ನೀವು ಈ ಒಂದು ಮಾಹಿತಿಯನ್ನು ಕೇಳ್ತಾ ಹೋಗಿ ಯಥೇಚ್ಛವಾಗಿ ನಿಮ್ಮ ಮನಸ್ಸು ಅನ್ನುವಂಥದ್ದು ಯಾವ ರೀತಿ ಇದೆ ಅನ್ನೋದನ್ನು ಇವುಗಳೇ ಈಗ ನೀವು ಅರ್ಥೈಸ್ಕೊಳ್ಬೇಕು. ಈ ಜೀವನದಲ್ಲಿ ಒಂದೊಂದು ಸಾರಿ ಎಂತಹ ಟೈಮ್ ಬರುತ್ತೆ ಅಂದ್ರೆ ನಾವು ಒಬ್ಬಂಟಿ ಆಗ್ಬಿಟ್ವಾ ಅಂತ ಅನಿಸಿಬಿಡುತ್ತೆ. ಅಂತಹ ಟೈಮಲ್ಲಿ ಏನು ಇಷ್ಟ ಆಗಲ್ಲ, ಯಾವುದಕ್ಕೂ ಮನಸ್ಸೇ ಬರಲ್ಲ. ಎಲ್ಲ ಇದ್ರೂ ಕೂಡ ಖುಷಿ ಅನ್ನೋದೇ ಇರಲ್ಲ. ಎಲ್ಲರೂ ನಮ್ಮ ಜೊತೆನೇ ಇದ್ರೂ ಕೂಡ ನಾವು ಏಕಾಂಗಿ ಅನ್ನುವಂತಹ ಫೀಲ್ ಬರ್ತಾ ಇರುತ್ತೆ. ನಾವು ಯಾರನ್ನ ಜಾಸ್ತಿ ನಂಬಿರ್ತೀವೋ ಅವರೇ ನಮ್ಮ ಮನಸ್ಸನ್ನ ಮುಡಿದು ಬಿಟ್ಟಿರ್ತಾರೆ. ನಾವೆಷ್ಟೇ ಸಮಜಾಯಿಸಿದ್ರು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಅವರು ರೆಡಿ ಇರಲ್ಲ. ಹೇಗೆ ಅನಿಸ್ತಾ ಇರುತ್ತೆ ಅಂದರೆ ನಮ್ಮ ಮನಸ್ಸಿನ ಮಾತು ಯಾರಿಗೂ ಅರ್ಥನೇ ಆಗಲ್ವಾ ಅಂತ, ನಮ್ಗೆ ಯಾರು ಕೇರ್ ಮಾಡೋದೇ ಇಲ್ವಾ ಅಂತ ಅನಿಸ್ಬಿಡುತ್ತೆ. ನಾವೆಷ್ಟೇ ಒಳ್ಳೆಯದನ್ನ ಮಾಡಿದ್ರು ಕೂಡ ನಮ್ಮ ಒಳ್ಳೆಯತನ ಯಾರಿಗೂ ಕಾಣಿಸಲ್ಲ. ಲೈಫಲ್ಲಿ ಇಂತಹ ಒಂದು ಪರಿಸ್ಥಿತಿ, ಇಂತಹ ಒಂದು ಸಿಚುವೇಶನ್ನು ನಿಮಗೆ ಬಂದರೆ ಎಲ್ಲವನ್ನ ತಲೆಯಿಂದ ತೆಗೆದು ಹಾಕಿ ಬಿಡಬೇಕು. ಯಾರೋ ನಿಮಗೆ ಕೇರ್ ಮಾಡಲಿ, ಮಾಡದೇ ಇರಲಿ, ಯಾರೋ ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಇರಲಿ, ಯಾರೋ ನಿಮ್ಮ ಜೊತೆ ಇರಲಿ ಅಥವಾ ಇರದೇ ಇರಲಿ, ಅದನ್ನೆಲ್ಲವನ್ನ ನಮ್ಮ ತಲೆಯಿಂದ ತೆಗೆದು ಹಾಕಬೇಕು. ಯಾಕಂದ್ರೆ ಇಂತಹ ಟೈಮಲ್ಲಿ ನಿಮ್ಮಷ್ಟಕ್ಕೆ ನೀವು ಬಲಿಷ್ಠರಾಗಬೇಕಾಗತ್ತೆ. ನಿಮ್ಮಷ್ಟಕ್ಕೆ ನೀವು ನಿಮ್ಮ ಕೇರನ್ನ ಮಾಡಬೇಕಾಗತ್ತೆ. ಯಾರನ್ನೂ ಖುಷಿಯಾಗಿರಿಸಬೇಕು ಅನ್ನುವಂತಹ ಉದ್ದೇಶದಿಂದ ನಿಮ್ಮ ಸಂತೋಷವನ್ನ ಹಾಳು ಮಾಡಿಕೊಂಡು ದುಃಖದಲ್ಲಿರಬೇಡಿ. ನಿಮ್ಮನ್ನ ಯಾರು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದ್ರೂ ಕೂಡ ಚಿಂತೆ ಇಲ್ಲವರು ನಿಮ್ಮಷ್ಟಕ್ಕೆ ನೀವು ಅರ್ಥ ಮಾಡಿಸ್ಬೇಕು. ನಾನು ಎಷ್ಟು ಗಟ್ಟಿಯಾಗಿರ್ಬೇಕು ಇಂತಹ ವಿಚಾರಗಳಲ್ಲಿ ಅಂತ. ಏನ್ ಗೊತ್ತಾ, ನಾವ್ ಯಾವಾಗ್ಲೂ ಎಂತವರಿಗೋಸ್ಕರ ಸಾಯ್ತಿರ್ತೀವಿ ಅಂದ್ರೆ ಎಂತವರಿಗೋಸ್ಕರ, ಅಂತವರಿಗೆ ನಮ್ಮ ಬಗ್ಗೆ ಒಂಚೂರು ಕಾಳಜಿನೇ ಇರಲ್ಲ. ಅವರಿಗೆ ನಮ್ಮ ಬಗ್ಗೆ ಚಿಂತನೆ, ಅವರಿಗೋಸ್ಕರನೇ ಬದುಕ್ತಾ ಇರ್ತಾರೆ. ಅವರು ಅವರಿಗೋಸ್ಕರನೇ ಬದುಕ್ತಾ ಇರ್ತಾರೆ ಅಂದ್ರೆ ನಾವ್ಯಾಕೆ ನಮಗೋಸ್ಕರ ಬದುಕಬಾರ್ದು? ನಮ್ಮಷ್ಟಕ್ಕೆ ನಾವು ಸಂತೋಷವಾಗಿರಬಾರ್ದು? ಒಂದು ಮಾತನ್ನೇ ನೆನ್ಪಿಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ನಿಮಗಿರುವಂತಹ ದೊಡ್ಡ ಟಾಸ್ಕ್ ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಹ್ಯಾಪಿಯಾಗಿರುವಂಥದ್ದು, ದಿನಾಲೂ ನಗ್ತಾ ಇರುವಂಥದ್ದು. ನಿಮ್ಮ ನೋವನ್ನು ಹಂಚಿಕೊಳ್ಳೋದಕ್ಕೆ ಯಾರು ಬರಲ್ಲ ತಂದ್ರೆ ಒಂದಿಷ್ಟು ಜನ ಬಂದರೂ ಕೂಡ ಕೇವಲ ಸಮಾಧಾನ ಮಾಡೋಕ್ಕೆ ಮಾತ್ರ. ಆದರೆ ಅವರು ಆ್ಯಕ್ಚುವಲ್ ಆಗಿ ನೀವೇನು ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಅವರು ಫೀಲ್ ಮಾಡೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನೀವು ಯಾರ ನೋವನ್ನು ಅನುಭವಿಸಿಲ್ಲ ಅನ್ನೋದನ್ನು ಅವರು ಅನುಭವಿಸೋಕ್ಕಾಗಲ್ಲ. ಸೊ ಬೆಟರ್ ಬಿ ಹ್ಯಾಪಿ ವಿತ್ ಯುವರ್ ಸೆಲ್ಫ್. ಯಾರೋ ಒಬ್ಬರಿಗೆ ನೀವು ಕೊಟ್ಟಿರುವಂತಹ ಪ್ರೀತಿ ಅರ್ಥ ಆಗ್ತಾ ಇಲ್ಲ ಅಂದರೆ ನಿಮಗೋಸ್ಕರ ಮಾಡ್ತಾ ಇರೋ ಎಲ್ಲರನ್ನ ಅವರು ಚೆನ್ನಾಗಿರಬೇಕು, ಅವರು ಖುಷಿಯಾಗಿರಬೇಕು ಅಂತ ಮಾಡ್ತಿರ್ತೀರಾ. ಆದರೂ ಕೂಡ ಅವರು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ಪ್ರೆಸೆನ್ಸನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ, ನಿಮ್ಮ ಒಳ್ಳೆತನಕ್ಕೆ ಬೆಲೆ ಕೊಡಲ್ಲ. ಸೊ ಅದಕ್ಕೆ ಇವಾಗಲೂ ನಿಮ್ಮಷ್ಟಕ್ಕೆ ನೀವು ಬೆಲೆ ಕೊಡೋದನ್ನು ಕಲಿಬೇಕು, ನಿಮ್ಮಷ್ಟಕ್ಕೆ ನೀವು ಅರ್ಥ ಮಾಡಿಕೊಳ್ಳೋದನ್ನು ಕಲಿಬೇಕು. ನಿಮ್ಮ ಬೆಸ್ಟ್ ಫ್ರೆಂಡ್ ನೀವಾಗಬೇಕು. ಇವತ್ತು ನನಗೆ ಖಂಡಿತವಾಗಲೂ ಕಮೆಂಟ್ ಮಾಡಿ ತಿಳಿಸಿ, ಎಷ್ಟು ಜನ ನಿಮ್ಮ ಬೆಸ್ಟ್ ಫ್ರೆಂಡ್ ನೀವಾಗ್ತೀರಾ, ನಿಮ್ಮ ಪ್ರಪಂಚವನ್ನ ಪ್ರೀತಿಸೋರು ನೀವಾಗ್ತೀರಾ ಅನ್ನೋದನ್ನ, ನಿಮ್ಮ ಬಗ್ಗೆನೇ ನೀವು ಕೇರ್ ಮಾಡ್ತೀರಾ ಅನ್ನೋದನ್ನ. ಹಾಗಂತ ನಾನು ಸೆಲ್ಫಿಶ್ಗಳಾಗಿ ಸ್ವಾರ್ಥಿಗಳಾಗಿ ಅಂತ ಹೇಳ್ತಾ ಇಲ್ಲ, ಮತ್ತೆ ಎಡವಟ್ಟಾಗ್ಬಿಡುತ್ತೆ ಇಲ್ಲಿ. ಯಾಕಂದ್ರೆ ಜನ ಏನು ಮಾಡ್ತಾ ಇದ್ದಾರೋ ಅದನ್ನೇ ನೀವು ಮಾಡ್ದಂಗಾಗತ್ತೆ. ಸೊ ನಾನು ಹೇಳೋದೇನು ಅಂದ್ರೆ, ನೀವು ಹರ್ಟ್ ಆಗುತ್ತೆ, ಬೇರೆಯವರೆಲ್ಲರಿಗೂ ಖುಷಿಯಾಗಿ ಇರಿಸ್ತೀನಿ ಅನ್ನುವಂತಹ ಭರದಲ್ಲಿ ನೀವು ನಿಮ್ಮ ಸಂತೋಷಗೊಳ್ಳುವುದನ್ನ ತಪ್ಪಿಸ್ಬೇಕು. ಸೊ ನೀವು ಖುಷಿಯಾಗಿ ಇರಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ನೆಮ್ಮದಿಯಿಂದ ಇರಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ಬ್ಯೂಟಿಫುಲ್ ಆಗಿ ಬದುಕಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ಸೊ ಇವತ್ತಿಂದನೇ ನಿಮ್ಮ ಜವಾಬ್ದಾರಿಯನ್ನ ನೀವೇ ತೆಗೆದುಕೊಳ್ಬೇಕು. ನಿಮ್ಮ ಸಂತೋಷದ ಜವಾಬ್ದಾರಿಯನ್ನ ನೀವೇ ತಗೊಳ್ಬೇಕಾಗತ್ತೆ. ಅವರಿಂದ ಆಗಲಿ ಅಥವಾ ಅದರಿಂದ ಆಗಲಿ ನಾನು ಖುಷಿಯಾಗಿಲ್ಲ ಅಂತ ಹೇಳುವ ಪರಿಸ್ಥಿತಿ ನಿಮಗೆ ಬರಬಾರ್ದು ನಿಮ್ಮ ಲೈಫ್.
ಜೀವನವೊಂದು ನಾಟಕ ರಂಗ, ಪರದೆಯ ಮುಂದೆ ನಿನ್ನ ಪ್ರಸಂಗ. ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಬೇರೆ ಬೇರೆ ಪ್ರಸಂಗಗಳಲ್ಲಿ ಎಲ್ಲವೂ ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಆಗುವಂಥ ಬದಲಾವಣೆ. ಆದರೆ ಮನಸ್ಸು ಅನ್ನುವಂಥದ್ದು ಒಂದೇ ದಿಕ್ಕಿನೆಡೆಗೆ ಕಾನ್ಸಂಟ್ರೇಟ್ ಇರಬೇಕು. ಗಡಿಯಾರ ಸಾವಿರಾರು ವರ್ಷಗಳು ಹೋದರೂ ಕೂಡ ಅದೇ ಸಮಯವನ್ನು ತೋರಿಸ್ತದೆ. ಇಲ್ಲಿ ಮನುಷ್ಯನ ಮನಸ್ಥಿತಿ ಬದಲಾಗ್ತದೆ ವಿನಃ ಸಮಯ, ದಿನಗಳು ಎಂದೂ ಬದಲಾಗಲ್ಲ, ವಾರಗಳೆಂದೂ ಬದಲಾಗಲ್ಲ. ಆದ್ದರಿಂದ ಈ ಮೆಡಿಟೇಷನ್ ಮೂಲಕವಾಗಿ ಮೈಂಡ್, ಮನಸ್ಸು ಅನ್ನುವಂಥದ್ದು ಪ್ರಶಾಂತತೆಯಲ್ಲಿ ಏಕಾಗ್ರವಾಗಿ, ಕಾನ್ಸಂಟ್ರೇಟ್ ಮೈಂಡ್, ಫ್ಲಕ್ಚುಯೇಟ್ ಮೈಂಡ್ ಕನ್ವರ್ಟ್ ಇನ್ ಟು ದಿ ಕಾನ್ಸಂಟ್ರೇಟ್ ಮೈಂಡ್. ಈ ಮೂಲಕದಲ್ಲಿ ನಿಮ್ಮದೆಲ್ಲ ಕೂಡ ಸದೃಢ ಮನಸ್ಸಾಗಲಿ, ಸದೃಢ ದೇಹ ಬದಲಾಗಲಿ, ಒಳ್ಳೆಯ ಆರೋಗ್ಯವಂತ ವಿದ್ಯಾರ್ಥಿಗಳು ನೀವಾಗ್ರಿ, ಒಳ್ಳೆಯ ಭಾವನೆ, ಒಳ್ಳೆಯ ಚಿಂತನೆ, ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಸೇವಾಭಾವನೆ, ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಜ್ಞಾನವಂತ ವಿದ್ಯಾರ್ಥಿಗಳು ನೀವಾಗ್ರಿ ಅಂತ ಹೇಳ್ತಾ, ಈ 4ನೇ ದಿನದ ಯೋಗ ಮತ್ತು ಧ್ಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೂ ಹಾಗೆಯೇ ಮುದ್ದು ಮಕ್ಕಳಿಗೂ ಕೂಡ ಈ ಒಂದು ಧ್ಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮದೇ ಆದಂಥ ಮನಸ್ಸನ್ನು ಒಂದು ಕಡೆಗೆ ಕೇಂದ್ರೀಕರಣ ಮಾಡಿದ್ದಕ್ಕಾಗಿ ನಿಮ್ಮ ಮನಸ್ಸು ಹೀಗೆ ಪ್ರಶಾಂತವಾಗಿರಲಿ ಅಂತ ಶುಭ ಕೋರ್ತಾ ಅಂತಿಮವಾಗಿ ಒಂದು ಪ್ರಾರ್ಥನೆಯೊಂದಿಗೆ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಎಲ್ಲರೂ ನಮಸ್ಕಾರ ಮುದ್ರೆಗೆ ಬನ್ನಿ. ನಿಶ್ಶಬ್ದವಾಗಿರಿ, ಶಾಂತತೆಯಲ್ಲಿರಲಿ. ಯೋಗೇನ ಚಿತ್ತಸ್ಯ ಪದೇನ ವಾಚ ಬಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಅಂತರಿಕ್ಷಕಂ ಶಾಂತಿ, ಭಾವವೃಕ್ಷಕಂ ಶಾಂತಿ, ದೈವವೃಕ್ಷಕಂ ಶಾಂತಿ, ಜೀವವೃಕ್ಷಕಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೊಮ್ಮೆ ನಮಗೆಲ್ಲ ಅನ್ನ ನೀರು ಗಾಳಿ ಕೊಡುವಂಥ ಭೂಮಿ ತಾಯಿಗೆ ಮುಂದೆ ಬಾಗಿ ಒಂದು ಬಾರಿ ನಮಸ್ಕರಿಸಿ ನಗಿಸ್ತಾ ಓಕೆ ಚಪ್ಪಳೆ ತಟ್ಟಿ ನೀರು ಭಾಗಕ್ಕೆ ಸ್ಪರ್ಶನೆ ಮಾಡಿಕೊಳ್ಳಿ. ಓಕೆ, ರಿಲ್ಯಾಕ್ಸ್, ನಿಧಾನವಾಗಿ ಕಣ್ತಿರೀರಿ. ನಿಮ್ಮ ಮನಸ್ಸನ್ನು ಭಾಳ ಅಗ್ರ ಮಾಡಿಕೊಳ್ಳಿ.
ಈಗ ಯೋಗ ಚಪ್ಪಾಳೆ 1 2 3 4 1 ಮಾಡಿ ಎಲ್ಲ ಒಟ್ಟಿಗೆ ಮಾಡೋಣ 1 2 3 4 1 2 3 4 1 2 3 4 1 2 3 4 ರೆಡಿ 1 2 3 ಅಂದಾಗ ಕೈರಾಳು ಗ್ರಂಥಿ ಗಂಟಲಿಂದ ಹ ಅಂತ ಶಬ್ದ ಬರುತ್ತೆ ರೆಡಿ 1 2 3 1 2 3 1 2 3 1 2 3 ಮೇಲೆ ಕೈ ಕೊಡ್ವಿ ಓಕೆ ಗಂಟಲಿನ ಭಾಗದಿಂದ ಬರಲಿ 1 2 3 1 2 3 1 2 3 1 2 3 ಯೋಗ ಮತ್ತು ಧ್ಯಾನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಅಭ್ಯಾಸ ಮಾಡಿದ್ದೀರಿ. ಬೆಳಗಿನ ಜಾವ 10ರ ಈ ಕಡೆ ಯಥೇಚ್ಛವಾಗಿ 10ರ ಬೆಳಗಿನ ಜಾವ ನೀವು 4-5 ಗಂಟೆಗೆ ಓದಕ್ಕೆದ್ದಾಗ ಜಸ್ಟ್ ಉಸಿರಾಟದ ಕ್ರಿಯೆಯನ್ನು ಮಾಡಿದ ನಂತರ ಕೈಯನ್ನು ಮುಟ್ಟಿ ಹಿಂಗೆ ಶಾಖ ಮಾಡ್ಕೊಳ್ಳಿ. ನಂತರ ಧ್ಯಾನಲ್ಲಿ ಕೂಡುವಾಗ ಭ್ರಾಮರಿಯನ್ನು ಮಾಡಿ. ನಿಮ್ಮದು ಮೈಂಡ್ ಕಾನ್ಸಂಟ್ರೇಷನ್ನು ಹೆಚ್ಚಾಗ್ತದೆ. ಮೆಮೊರಿ ಪವರಿಂದ ಓದೋದು ಬರೆಯೋದನ್ನು ನೀವು ಹೆಚ್ಚು ಕಲಿಬಹುದು. ಹಲೋ ಹಾಂ ಓಕೆ ಬೇರೆ ಕೂತ್ಕೋಬೇಕು. ನೋಡಿ ಯೋಗ ಮಾಡೋ ಒಂದು ನಿಮಿಷ ಇನ್ಸ್ಟ್ರಕ್ಷನ್ ಹೇಳಿ ನಿಮ್ಮನ್ನು ಒಳಗೆ ಕಳಿಸ್ತೀನಿ. ಯೋಗ ಕೇಳಿ ಈ ಕಡೆ ಹಲೋ ನೋಡಿ, ಯೋಗ ಮಾಡ್ತಕ್ಕಂಥವ್ರು ಸಂಪೂರ್ಣವಾಗಿ ನಿಮ್ಮ ಒಂದು ಮೈಂಡನ್ನು ಕಾನ್ಸಂಟ್ರೇಟ್ ತರಬೇಕು. ಯೋಗಾಭ್ಯಾಸ ಮಾಡೋದು ಹೆಂಗೆ ಅಂದರೆ ಬೆಳಗಿನ ಜಾವದಲ್ಲಿ ಕಾಲ ಹೊಟ್ಟೆಯಿಂದ ಸ್ವಲ್ಪ ನೀರನ್ನು ಕುಡಿದು ಅಭ್ಯಾಸ ಮಾಡೋದು. ಖಾಲಿ ಹೊಟ್ಟೆಯಿಂದ ನೀರನ್ನು ಕುಡಿದು ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಜಠರಾಗ್ನಿ ಸ್ವಚ್ಛಗೊಳ್ಳುತ್ತದೆ. ನಮ್ಮ ಒಂದು ಕಿಡ್ನಿಗಳೇನಿದಾವಲ್ಲ, ಮೂತ್ರಕೋಶಗಳು ಯಥೇಚ್ಛವಾಗಿ ನೋಡಿ. ಎಲ್ಲರೂ ಈಗ ಪದ್ಮಾಸನ ಹಾಕೊಂಡು ಕೂತ್ಕೊಳ್ಳಿ ನೋಡೋಣ. ಹಾಂ, ಇದು ನಮ್ಮಲ್ಲಿ ಜಡತ್ವವನ್ನು ದೂರ ಮಾಡ್ತಾರೆ. ಪದ್ಮಾಸನ ಡೈಜೆಸ್ಟ್ ಸಿಸ್ಟಮ್ ಹೆಚ್ಚು ಮಾಡ್ತದೆ. ಹೊಟ್ಟೆ ಬೊಜ್ಜು ಬರೋದನ್ನು ಕಡಿಮೆ ಮಾಡ್ತದೆ. ನಿಮಗೆಲ್ಲ ದೊಡ್ಡವರಿಗೆ ಓಕೆನಾ? ಯಾವತ್ತೂ ಕೂಡ ಯೋಗಿಗಳ ಅಭ್ಯಾಸ ಮಾಡ್ತಕ್ಕಂಥವ್ರು ಈ ಥರ ನೀರು ಇದು ಧ್ಯಾನ ಸ್ಥಿತಿ ಮತ್ತು ಚಿನ್ಮುದ್ರಾ ಮತ್ತು ಧ್ಯಾನ ಮುದ್ರದಲ್ಲಿ ಕೂಡ ಓಕೆ. ನೋಡಿ, ಊಟ ಮಾಡಿದ ನಂತರ 4 ಗಂಟೆಗಳ ಕಾಲ ಯೋಗಾಭ್ಯಾಸವನ್ನು ಮಾಡುವಂತಿಲ್ಲ. ಟಿಫನ್ ಮಾಡಿದರೆ ಅಟ್ಲೀಸ್ಟ್ 2.5-3 ಅವರ್ಸ್ ಗ್ಯಾಪ್ ಇರುತ್ತೆ. ಏನೇ ಮಾಡಿದರೂ ಕೂಡ ನಾವು ಎಂಟಿ ಸ್ಟಮಕ್ನಲ್ಲಿ ಯೋಗಾಭ್ಯಾಸವನ್ನು ಮಾಡಬೇಕು. ಗಾಳಿ ಬೆಳಕು ಚೆನ್ನಾಗಿರ್ತಕ್ಕಂಥ ಜಾಗದಲ್ಲಿ ಯೋಗಾಭ್ಯಾಸ ಮಾಡಬೇಕು. ಕಡ್ಡಾಯವಾಗಿ ಜಮಖಾನೆಯನ್ನು ಹಾಸ್ಕೊಂಡು ಯೋಗಾಭ್ಯಾಸ ಮಾಡಬೇಕು. ನೆಲದ ಮೇಲೆ ಮಾಡಬಾರ್ದು. ಈ ಕಡೆ ಎಲ್ಲ ಕಡೆ ಯೋಗಾಭ್ಯಾಸ ಮಾಡುವಾಗ ಮೈಂಡ್ ಕಾನ್ಸಂಟ್ರೇಟ್ ಇರಬೇಕು. ಎಲ್ಲಿ ಈ ಥರ ನೋಡೋದು, ಇನ್ನೊಬ್ರು ಮಾತಾಡೋದು ಆ ಥರ ಆಗಬಾರ್ದು. ನೀವು ಈ ಥರ ಮೊಬೈಲ್ನಲ್ಲಿ ಮನೆಯಾಗಿದ್ದರೆ ಸೌಂಡ್ ಹಚ್ಕೊಂಡು ಕೊಡ್ಬೇಕು. ಮೆಡಿಟೇಷನ್ ಸೈಲೆಂಟಾಗಿ ಒಳ್ಳೆ ಪೀಸ್ಫುಲ್ ಸೌಂಡ್. ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಮೈಂಡ್ ಕಾನ್ಸಂಟ್ರೇಷನಿಗೆ ಬರುತ್ತೆ. ನೀವೆಲ್ಲ ಅವಾಗ ಅಂದುಕೊಂಡಂತೆ ಸಾಧನೆಯನ್ನು ಮಾಡಬಹುದು. ಸಾಧನಾ ಮನಸ್ಸು ನಿಮ್ಮದಾಗ್ತದೆ. ನೀವು 90% 100% 90 ಆಗುತ್ತೆ. 99% 100 ನಿಮ್ಮದು 99% ಆಗುತ್ತೆ. ಅಂದರೆ ಇದ್ದಂಥ ಮನಸ್ಸಿಗೆ ನಿಮ್ಮದು ಪೂರಕ ಪ್ರಯತ್ನದೊಂದಿಗೆ ಸಕ್ಸಸ್ ಆಗ್ತದೆ. ಅದಕ್ಕೆ ಮೋಟಿವೇಶನ್ ಏನು? ಯೋಗ, ಧ್ಯಾನ, ಪ್ರಾಣಾಯಾಮಗಳು ನಿತ್ಯವೂ ಕೂಡ. ಇದು ಒಂದು ದಿವಸ ಅಲ್ಲ. ಯೋಗ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ನಿತ್ಯ ನಿರಂತರವಾಗಿ ಯೋಗಾಭ್ಯಾಸ ಮಾಡಿದರೆ ಇಲ್ಲಿ 2-3 ಲಾಭ ಇದೆ. ಒಂದು, ಆರೋಗ್ಯವಾಗಿರ್ತೀರಿ, ಮೈಂಡ್ ಕಾನ್ಸಂಟ್ರೇಷನ್ ಇರುತ್ತೆ, ನಿಮ್ಮದು ಒಳ್ಳೆಯ ಒಂದು ಬ್ಯಾಡ್ ಹ್ಯಾಬಿಟ್ಸ್, ದುರಭ್ಯಾಸಗಳು ದೂರ ಆಗ್ತದೆ ಯೋಗಾಭ್ಯಾಸ ಮಾಡೋದು. ಸನ್ಮಾರ್ಗ, ಉತ್ತಮ ಮಾರ್ಗದೆಡೆಗೆ ನೀವು ಹೋಗಲಿಕ್ಕೆ ಯೋಗಾಭ್ಯಾಸ ಅನ್ನುವಂಥದ್ದು ಮಕ್ಕಳಿಗೆ ಒಳ್ಳೆಯದು. ಅದಕ್ಕಾಗಿಯೇ ನಮ್ಮ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣದಲ್ಲಿ ಯೋಗದ ಒಂದು ಭಾಗವನ್ನು ಕೂಡ ಪುಸ್ತಕದಲ್ಲಿ ಪಾಠಗಳಿದೆ. ಮತ್ತು ಪ್ರತಿ ಶನಿವಾರ ಕೂಡ ಮಾಸ್ ಪಿ ಟಿ ಜೊತೆಗೆ ಪ್ರಾಣಾಯಾಮ, ಯೋಗಗಳನ್ನು ಪ್ರತಿಯೊಂದು ಶಾಲೆಯಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಜೊತೆಗೆ ಫಿಟ್ ಇಂಡಿಯಾದಲ್ಲಿ ಇವತ್ತು ಶನಿವಾರ ಇರೋದ್ರಿಂದ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಈ ಒಂದು ಯೋಗ, ಧ್ಯಾನ, ಪ್ರಾಣಾಯಾಮ ಕಾರ್ಯಕ್ರಮ ಇದೆ. ಹಾಗಾಗಿ ಇಲ್ಲಿವರೆಗೂ ಕೂಡ ನೀವೇನೆಲ್ಲ ಭಾಗವಹಿಸಿದ್ದೀರಿ, ನಿರಂತರವಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಸಹಕಾರ ಕೊಟ್ಟಂಥ ನಮ್ಮ ಶಾಲೆಯ ಮುಖ್ಯ ಗುರು ಕೊಟ್ಟೇಶಪ್ಪ ಸರ್ ಅವರಿಗೂ
ಮತ್ತು ನಮ್ಮ ಜೊತೆಯಾಗಿ ಎಲ್ಲ ಸಹಕಾರ ಕೊಟ್ಟು ಈ ಕಾರ್ಯಕ್ರಮದಡಿ ಭಾಗವಹಿಸಿದಂಥ ಇನ್ನೋರ್ವ ದೈಹಿಕ ಶಿಕ್ಷಣ ಶಿಕ್ಷಕರಂಥ ಶ್ರೀಮತಿ ವೀಣಾ ಡಿ ಕುಲಕರ್ಣಿ ಮೇಡಮ್ರವರಿಗೂ, ವೇದಿಕೆ ಮೇಲೆ ಭಾಗವಹಿಸಿದಂಥ ನಮ್ಮ ಕನ್ನಡ ಮೇಡಮ್ರವರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ, ಭಾಗವಹಿಸಿದಂಥ ಎಲ್ಲ ತರಗತಿಯ ಮುದ್ದು ಮಕ್ಕಳಿಗೆ ಕೂಡ ಅಭಿನಂದಿಸಿ, ಫಿಟ್ ಇಂಡಿಯಾ ಗಟ್ಟಿ ಇಂಡಿಯಾ ಹೌದಿಲ್ಲ? ಫಿಟ್ ಅಂದ್ರೇನು ಫುಲ್ ಗಟ್ಟಿ ಆಗ್ಬೇಕಂದ್ರೆ ಏನು ಮಾಡಬೇಕು? ಚೆನ್ನಾಗಿ ಊಟ ಮಾಡಬೇಕು. ನೀವೆಲ್ಲ ಬಿಸಿ ಊಟದಾಗ ತರಕಾರಿ ದಬ್ಬಾರ್ದು, ಬ್ಯಾಲೆನ್ಸ್ ಡಯಟ್, ಸಮತೋಲನ ಆಹಾರ ಬೇಕು. ಹಸಿ ತರಕಾರಿ ಇರಬೇಕು, ಒಳ್ಳೆ ಮೊಳಕೆ ಬಂದ ಕಾಳುಗಳಿರಬೇಕು, ಒಳ್ಳೆಯ ರೀತಿಯಾದಂಥ ಆಹಾರವನ್ನು ಮನೆಯಲ್ಲಿ ನೀವೆಲ್ಲ ಊಟ ಮಾಡಿದಾಗ ಏನಾಗುತ್ತೆ? ಸದೃಢ ದೇಹ, ಸದೃಢ ಮನಸ್ಸವಾಗುತ್ತೆ. ಅವಾಗ ಫಿಟ್ ಇಂಡಿಯಾ ಪ್ರೋಗ್ರಾಮಿನ ಒಂದು ಸಾರ್ಥಕತೆ ಎಲ್ಲರಿಗೂ ಲಭಿಸುತ್ತೆ. ಎಲ್ಲರೂ ಊಟ ಮಾಡ್ತೀರಾ? ದೇಹ ದಂಡಿಸೋದ್ರ ಜೊತೆಗೆ ಊಟ ಕೂಡ ಬೇಸ್ ಗಟ್ಟಿ ಇರಬೇಕು. ಅವಾಗ ಬ್ಯಾಲೆನ್ಸ್ ಬಾಡಿ. ಇಲ್ಲಾಂದ್ರೆ ಏನಾಗುತ್ತೆ? ಬೆಲಿಚಕ್ರ ಬಂದು ಇಂಬ್ಯಾಲೆನ್ಸ್ ಆಗ್ತದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಯಥೇಚ್ಛವಾಗಿ ನೀರು ಕುಡಿ, ಆರೋಗ್ಯ ಚೆನ್ನಾಗಿ ಇಂಪ್ಲಿಮೆಂಟ್ ಆಗ್ತದೆ. ಓಕೆನಾ? ಓಕೆ, ಕ್ಲಾಸ್ ವೈಸ್ ಈಗ ಒಳಗಡೆ ಹೋಗಿ ಸ್ಟಾಪ್.